ಈಗ ಶ್ರೀಚಕ್ರದಲ್ಲಿರುವಂಥ 9 ಆವರಣಗಳು ತಾವಾಗಲೇ ಹೇಳ್ತಿದ್ದ ಹಾಗೆಯೇ ನಮ್ಮ ದೇಹದಲ್ಲಿರುವಂಥ ಚಕ್ರಗಳಿಗೂ ಹೌದು. ಆ ಒಂದು ಸಂಬಂಧ ಕನೆಕ್ಷನ್ ಹೇಗೆ ಅಂತ. ಎರಡು ರೀತಿ ಹೇಳ್ತಾರೆ ಇಲ್ಲಿ. ಒಂದು ನವರಂಧ್ರ ರೂಪಂ ದೇಹ, ನವಚಕ್ರ ರೂಪಂ ಶ್ರೀಚಕ್ರಂ ಅಂತೇಳಿ ಹೇಳ್ತಾರೆ. ನಮ್ಮ 9 ರಂಧ್ರಗಳು ನಾವು ಏನು ಶರೀರದಲ್ಲಿ ನೋಡ್ತೀವಿ, ವಾಯುವ ಒಂದು ಸಂಚಾರವಾಗುವಂತಹ 9 ರಂಧ್ರಗಳು, ಆ 9 ರಂಧ್ರಗಳಲ್ಲಿರುವಂತಹ ಸೂಕ್ಷ್ಮ ಸ್ವರೂಪ ಎನರ್ಜೀಸ್. ಅದೇ ರೀತಿ ನಮ್ಮಲ್ಲಿ ಏನು ಹೇಳ್ತಾರೆ, ಷಟ್ಚಕ್ರ ಸಂಸ್ಥಿತ ಅಂತ ನಮ್ಮ ಶರೀರವನ್ನು 6 ಚಕ್ರಗಳಿಗೆ ಮೇಲ್ಗಡೆ ಇರುವಂತಹ ಸಹಸ್ರಾರವನ್ನು ಹೇಳ್ತಾರೆ. ಆ ಸಹಸ್ರಾರದಿಂದ ಮೇಲ್ಭಾಗದಲ್ಲಿರುವಂತಹ ಒಂದು ಎನರ್ಜಿ ಸ್ಪೇಸ್, ಅದರ ಮೇಲ್ಭಾಗದಲ್ಲಿರುವಂತಹ ಕ್ರೌನ್, ಅವೆರಡನ್ನೂ ಹೇಳ್ತೀವಿ. 7+2 ಅಂದರೆ ಮೂಲಾಧಾರದಿಂದ ಹಿಡಿದು ಸ್ವಾದಿಷ್ಠಾನ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಕ್ರೌನ್, ಆ ಪ್ಲೇಸ್ವರೆಗೂ 9 ಚಕ್ರಗಳನ್ನು ಸಹ ಶರೀರದ ಎನರ್ಜೀಸ್ ಅಂತ ಹೇಳಿ ಭಾಗ ಮಾಡ್ತಾರೆ. ಈಗ ಒಂದು ಪಿರಮಿಡ್ ಅನ್ನು ತಗೊಂಡು ನೀವು ಆ ಪಿರಮಿಡ್ ಅಲ್ಲಿರುವಂತಹ ಶ್ರೀಚಕ್ರನ 9 ಸ್ಲೈಸಸ್ ಆಗಿ ಕಟ್ ಮಾಡಿದ್ರೆ, ನಿಮ್ಮ ಶರೀರವನ್ನ ಪಕ್ಕದಲ್ಲಿಟ್ಟು 9 ಸ್ಲೈಸಸ್ ಆಗಿ ಭಾಗ ಮಾಡಿದ್ರೆ, ಒಂದೊಂದು ಭಾಗದಲ್ಲೂ ನಮ್ಮ ಶರೀರವನ್ನ ನೋಡ್ಬೋದು ನಾವು. ಆ ಸಹಸ್ರನಾಮದಲ್ಲೂ ಒಂದು ಅದ್ಭುತವಾಗಿ ಹೇಳ್ತಾರೆ, ಬ್ರಹ್ಮ ಗ್ರಂಥಿ ವಿಭೇದಿನಿ, ರುದ್ರ ಗ್ರಂಥಿ ವಿಭೇದಿನಿ. ಯಾಕೆ? ಈ ಚಕ್ರದ ಮೂಲದಿಂದ ಹೊರಗಡೆ ಬರುವಂತಹದ್ದನ್ನ ವಿಭೇದಿನಿ ಅಂತ ಹೇಳ್ತಾರೆ. ಭೇದ ಮಾಡಿಕೊಂಡು ಆ ಎನರ್ಜಿ ಮೇಲೆ ಬರುತ್ತೆ ಅಂತ. ಆಜ್ಞಾ ಚಕ್ರ ಅಂತರಾಲಸ್ಥ ಬ್ರಹ್ಮ ಗ್ರಂಥಿ ವಿಭೇದಿನಿ, ರುದ್ರ ಗ್ರಂಥಿ ವಿಭೇದಿನಿ ಅಂತ ಹೇಳ್ತಾರೆ. ಆಜ್ಞಾ ಚಕ್ರದಿಂದ ಹೊರಗಡೆ ಬರುವಂತಹ ಎನರ್ಜಿ. ಆ ರೀತಿಯಲ್ಲಿ ಈ ಒಂದು ಶರೀರಕ್ಕೂ ಶ್ರೀಚಕ್ರಕ್ಕೂ ಅತಿ ಸೂಕ್ಷ್ಮವಾಗಿರುವಂತಹ ಒಂದು ಎನರ್ಜಿ ಸ್ಪಾಟ್ಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಆ ಎನರ್ಜಿ ಸ್ಪಾಟ್ಸ್ ಅನ್ನು ಕ್ರಿಯೇಟ್ ಮಾಡಿದಾಗ ಶ್ರೀಚಕ್ರದಲ್ಲಿರುವಂತಹ 9 ಸೆಂಟರ್ಸ್ ಆಫ್ ಎನರ್ಜಿ, ಶರೀರದಲ್ಲಿರುವಂತಹ 9 ಸೆಂಟರ್ಸ್ ಆಫ್ ಎನರ್ಜಿ ಬಹಳ ಒಳ್ಳೆಯಾಗಿ ಸಿಂಕ್ ಆಗುತ್ತೆ.